ನಮ್ಮಲ್ಲಿರುವ ರಾಜಕಾರಣಿಗಳು ಅಥವಾ ನಮ್ಮಲ್ಲಿ ರಾಜಕಾರಣಿಗಳಾಗಲು ಆಗ್ರಹಿಸುವವರು ನಮ್ಮನ್ನು ಪ್ರಶ್ನಿಸ್ತಾರೆ, ಈ ಕಾರ್ಯಕ್ರಮ ಬೇಕಿತ್ತಾ, ಈ ಕಾರ್ಯಕ್ರಮದಿಂದ ಏನು ಸಾಧಿಸ್ತೀರಿ ಅಂತೇಳಿ. ಸಾಧನೆ ಏನಾಗುತ್ತೆ ಅಂತ ಹೇಳಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಏನಿದ್ರೂ ಒಳ್ಳೆಯದೇ ಆಗುತ್ತೆ. ಅಂದರೆ ನಾಳೆವರೆಗೆ ನಾವು ಇರ್ತೀವಿ ಎಂಬುದೇ ಗ್ಯಾರಂಟಿ ಇಲ್ಲದ ಹಾಗೆ ನಾಳೆ ಏನಾಗುತ್ತೆ ಎಂಬ ನಾವು ಉತ್ತರಿಸುವ ಅಗತ್ಯ ಇಲ್ಲ. ನಮ್ಮ ಜವಾಬ್ದಾರಿಯನ್ನು ನಾವಿಲ್ಲಿ ನೆರವೇರಿಸ್ತಾ ಇದ್ದೀವಿ. ನೀವು ಒಂದಾಗಿ ಒಂದು ವೇದಿಕೆಯಲ್ಲಿ ಬರದೇ ಇದ್ದರೆ, ನೀವು ಮ್ಯಾನಿಫೆಸ್ಟೋ ಅನುಷ್ಠಾನ ಮಾಡಲು ಒಂದಾಗಿ ಹೋಗಿ ನಿಮ್ಮ ನಾಯಕರಲ್ಲಿ ಬೇಡದೇ ಇದ್ದರೆ, ಈ ಸಮಾಜ ನಿಮ್ಮ ಬದಲಿಗೆ ಬೇರೆಯವರನ್ನು ಕೂಡ ತರ್ಬೋದು. ನಾವು ಯಾರ ಗುಲಾಮರಲ್ಲ, ನಾವು ಕೇವಲ ಸೃಷ್ಟಿಕರ್ತನ ಗುಲಾಮರು. ನಾವು ಈ ದೇಶದಲ್ಲಿದ್ದೀವಿ, ಸಂವಿಧಾನಬದ್ಧವಾಗಿರ್ತೀವಿ, ಸಾಯುವವರೆಗೂ ಕೂಡ ಅದೇ ರೀತಿ ನಾವು ಇರ್ತೀವಿ. ಸಂವಿಧಾನವನ್ನು ಇಟ್ಟುಕೊಂಡೇ ಕೇಳ್ತೀರಿ. ನಿಮ್ಮ ಜವಾಬ್ದಾರಿಯನ್ನು ನೀವು ನಿರ್ವಹಿಸಿ. ನಮಗೆ ದಾವಣಗೆರೆ ಚಿಂತೆ ಇಲ್ಲ, ನಮಗೆ ಚಿಂತೆ ಇರೋದು 224 ಸ್ಥಾನಗಳಲ್ಲಿ 111ಕ್ಕಿಂತ ಜಾಸ್ತಿ ಸಿಗಬೇಕಿದ್ರೆ ನಮ್ಮ ಸಹಾಯ ಬೇಕು, ನಮ್ಮ ಓಟು ಬೇಕು. ನಾವೇನು ವಿಶೇಷ ದಾನ ಮಾಡೋದಲ್ಲ. ಸಂವಿಧಾನಬದ್ಧವಾಗಿ ಪ್ರಜಾಪ್ರಭುತ್ವದಲ್ಲಿ ಒಂದೊಂದು ಮತಕ್ಕೂ ಬೆಲೆ ಇದೆ. ಆದರೆ ರಾಜಕೀಯವಾಗಿ ಈ ಗುಣಗಳನ್ನು 70 ವರ್ಷಗಳಲ್ಲಿ ನಾವು ತೋರಿಸಲಿಲ್ಲ. ಅಲ್ಹಮ್ದುಲಿಲ್ಲಾ, ಇಷ್ಟು ಜನರ ಪ್ರಯತ್ನದ ಫಲ ಹಾಗೂ ನಿಮ್ಮೆಲ್ಲರೂ ನಮಗೆ ಸಾಥು ಕೊಟ್ಟಿದ್ದರಿಂದ ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ನಾವು ದೂಷಣೆ ಮಾಡೋದಲ್ಲ, ನಾವು ನಿಮ್ಮನ್ನು ದೂಷಣೆ ಮಾಡ್ತಾ ಇಲ್ಲ, ನಿಮಗೆ ಯಾವ ಶಿಕ್ಷೆ ಕೊಡಲಿಕ್ಕೂ ಬಂದವರಲ್ಲ. ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೀವಿ. ಪ್ರಜಾಪ್ರಭುತ್ವದಲ್ಲಿ ನಮಗೆ ಹಕ್ಕಿದೆ ಅಂತೇಳಿ ನಮಗೆ ಗೊತ್ತಾಗುವಾಗ ಲೇಟ್ ಆಯಿತು. ಅದನ್ನೇ ಶಿವಸುಂದರ್ ಅವರು ಹೇಳಿದರು, ನೀವು 3 ವರ್ಷ ಕಳೆದು ಲೇಟಾಗೋಯ್ತು ನೀವು ಕೇಳೋದನ್ನಂತೇಳಿ.